ಗೊತ್ತಲ್ಲ ನಮ್ಮ ಕರ್ನಾಟಕ ಫ್ಲ್ಯಾಗ್ ನಿನ್ನೆ ಹಾಕಿರೋದು ಅದು ಸ್ಟಿಕ್ಕರ್. ನಿನ್ನೆ ಒಂದು ಸ್ಟಿಕ್ಕರಿಂಗ್ ಮಾಡೋಕ್ಕೆ ಹೋಗಿದ್ದೆಲ್ಲ ಅಲ್ಲಿ ಹಾಕಿರೋದು. ಬಾರ್ಡ್ರ್ ಮುಟ್ಟಿದ್ವಿ. ಇನ್ನು ಕೇರಳ ಡೈರೆಕ್ಟ್ ಕೊಚ್ಚಿನ್ ಬೆಳಿಗ್ಗೆ ಅಷ್ಟೊತ್ತಿಗೆ ಕೊಚ್ಚಿನ್ ರೀಚ್ ಆಗೋದು. ನಮ್ಮ ಭಾರತ್ ಬೆನ್ಸ್ ಅಂದರೆ ನಮ್ಮ ಓನರ್ ಗಾಡಿ. ಮುಂದ್ಗಡೆ ಓನರ್ ಗಾಡಿ, ಹಿಂದ್ಗಡೆ ನನ್ನ ಗಾಡಿ. ಅವರು ಅನ್ಲೋಡ್ ಪಾಯಿಂಟಿಂಗ್ CME ಗಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಹೀಗೆ ಹೋಗ್ಬೇಕಾಗಿದೆ ರೈಟಿಗೆ. ಪೊಲೀಸರು ನೋಡಿ ಲೆಫ್ಟಲ್ಲಿ ಕಳಿಸ್ತಾ ಇದ್ದಾರೆ. ಏನು ಮಾಡೋದು? ಒಂದು ಸತ್ತು ಆಯಿತು ಸರ್, ಹೋಗೋಣ, ಮತ್ತೇನು ಮಾಡೋದು, ನಮ್ಮ ಗ್ರಾಚಾರ. ಅಲ್ ಬದ್ರಿಯಾ ಕನ್ನಡಿಗ ಅಂತ ಹಾಕಿರೋದನ್ನು ಅದು ತೆಗೆಯೋದಿಲ್ಲ. ಅದು ನನ್ನ ಸತ್ತು ನಾನು ಹಾಕ್ತೀನಿ. ಸ್ಟೇಟಲ್ಲಿ ನಾವು ಯಾರಿಗೂ ಆ ಥರದ್ದು ತೊಂದರೆ ಕೊಡಲ್ಲ. ಇನ್ನೊಂದು ಸ್ಟೇಟಿನ ಗಾಡಿ ಬಂದಾಗ ನಾವಾಗಲಿ ನಮ್ಮವ್ರು ಯಾರು ಕೂಡ ಅಂಥ ಒಂದು ಸಾಹಸಕ್ಕೆ ಕೈ ಹಾಕಲ್ಲ. ಯಾಕಂದರೆ ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ಅಂತಿಂತು ನನಗೆ ಲೋಡ್ ಸೆಟ್ ಆಯಿತು. ಹಂಗಾಗಿ ಡೀಸೆಲ್ ಹಾಕೋಣ ಅಂತೇಳಿ ಪೆಟ್ರೋಲ್ ಪಂಪಿಗೆ ಬಂದು ಟ್ಯಾಂಕಿ ಫುಲ್ ಡೀಸೆಲ್ ಹಾಕ್ಬಿಟ್ಟು ಅಲ್ಲಿಂದ ನೇರವಾಗಿ ಲೋಡಿಂಗ್ ಪಾಯಿಂಟಿಗೆ ಹೊರಟೆ. ಭಾನುವಾರ ಆದರೂ ನನ್ನ ಗಾಡಿ ಲೋಡ್ ಆಯಿತು. ಯಾಕಂದರೆ ಕಂಪನಿ ಲೋಡ್ ಇತ್ತು, ಹಂಗಾಗಿ ಲೋಡ್ ಮಾಡೋಕ್ಕೆ ಇಲ್ಲಿ ಬಂದೆ. ಇದು ಕೇರಳ ಲೋಡ್ ಕೊಚ್ಚಿನಿಗೆ, ಮತ್ತು ಕೊಚ್ಚಿನ್ ಲೋಡು. ಇಂತಿಂತ ಗಾಡಿ ಎಲ್ಲ ಲೋಡ್ ಆಯಿತು. ಗಾಡಿ ಲೋಡಾಗಿ ಇನ್ನು ಹೊರಡದೆ. ಇಲ್ಲೊಂದು ಹೊಸ ಸ್ಟಿಕ್ಕರ್ ಹಾಕಿದ್ದೀನಿ ನೋಡಿ, ಗೊತ್ತಲ್ಲ ನಮ್ಮ ಕರ್ನಾಟಕ ಫ್ಲ್ಯಾಗ್ ನಿನ್ನೆ ಹಾಕಿರೋದು ಅದು ಸ್ಟಿಕ್ಕರ್. ನಿನ್ನೆ ಒಂದು ಸ್ಟಿಕ್ಕರಿಂಗ್ ಮಾಡೋಕ್ಕೆ ಹೋಗಿದ್ದೆಲ್ಲ ಅಲ್ಲಿ ಹಾಕಿರೋದು. ಹಗ್ಗ ತರಪತ್ರಿ ಎಲ್ಲ ಹಾಕಾಯಿತು. ಇನ್ನೇನಾದರೂ ಹೊರಡದೆ. ಕೇರಳ ಬಾರ್ಡ್ರ್ ಮುಟ್ಟಿದ್ವಿ. ಇನ್ನು ಕೇರಳ ಡೈರೆಕ್ಟ್ ಕೊಚ್ಚಿನ್ ಬೆಳಿಗ್ಗೆ ಅಷ್ಟೊತ್ತಿಗೆ ಕೊಚ್ಚಿನ್ ರೀಚ್ ಆಗಬೇಕು ಅಲ್ವಾ ಜಮ್ಮು. ಇದು ಪೆರ್ಲ ಸಿಟಿ ಅಂದರೆ ವಿಟ್ಲದಿಂದ ಕಾಸರಗೋಡು ರಸ್ತೆಯಲ್ಲಿ ಸಿಗುವಂಥ ಜಂಕ್ಷನ್. ನಾವು ಯಾವಾಗಲೂ ಚೆಕ್ ಪೋಸ್ಟ್ ಹೊರಗಿಂದ ಬರ್ತಾ ಇದ್ದೀವಿ. ಇದು ಪೆರ್ಲ ಜಂಕ್ಷನ್. ಯಾವಾಗಲೂ ಇಲ್ಲಿಂದ ಬಂದು ಕಟ್ ಹೊಡೆದು ಹೋಗ್ತಾ ಇದ್ದೀವಿ. ಇವತ್ತು ನೇರವಾಗಿ ಬಂದಿದ್ದೀವಿ. ಇನ್ನೊಂದು ರಸ್ತೆ ಒಂಚೂರು ಹುಣಸಿರುತ್ತೆ, ಘಾಟ್ ಸೆಕ್ಷನ್ ಥರ ಇರುತ್ತೆ, ಹಾಗಾಗಿ ಅಲ್ಲಿ ಬಂದಿದ್ದೀವಿ. ಇದು RTO ಚೆಕ್ ಪೋಸ್ಟ್ ಕೇರಳ. ನೈಟ್ ಇಲ್ಲ ಇಲ್ಲಿ ಯಾರು, ನೇರ ಹೋಗೋದು. ನಮ್ಮ ಭಾರತ್ ಬೆನ್ಸ್ ಅಂದರೆ ನಮ್ಮ ಓನರ್ ಗಾಡಿ. ಮುಂದ್ಗಡೆ ಓನರ್ ಗಾಡಿ, ಹಿಂದ್ಗಡೆ ನನ್ನ ಗಾಡಿ. ಜೊತೆಯಾಗಿ ಕೊಚ್ಚಿನ್ಗೆ. ಮುಂದ್ಗಡೆ ಒಂದು ಜೀಪ್ ಹೋಗ್ತಾ ಇದೆಯಲ್ಲ, ಅದರಲ್ಲಿರೋ ಗಾಡಿ ಫೋಟೋ ತಗೊಂಡು ಹೋಗ್ತಿದ್ದಾರೆ. ಗೊತ್ತಿಲ್ಲ ಗಾಡಿನ ಪರಿಚಯ ಇರೋರು ಏನು ಗೊತ್ತಿಲ್ಲ. ಇದು ಗಾಡಿ TN. ಇಷ್ಟು ಹೈಟ್ ಲೋಡ್ ಉಂಟಲ್ಲ, ಕಟ್ಟಿಗೆ ಲೋಡ್ ನೋಡಿ ಎಷ್ಟು ಹೈಟ್. ಕಟ್ಟಿಗೆ ಲೋಡ್ ಮಾಡಿಬಿಟ್ಟು ಅದಕ್ಕೆ ತರಪತ್ರೆ ಹಾಕೊಂಡು ಹೋಗೋದು. ತುಂಬಾ ಹೈಟ್ ಇದೆ ಗಾಡಿ. 12L ಗಾಡಿ. ತಲೆಗೆ ಹೆಲ್ಮೆಟ್ ಬೇಡ ಅಂತೇಳಿ ಕೈಯಲ್ಲಿ ಹೆಲ್ಮೆಟ್ ಇಟ್ಕೊಂಡು ಹೋಗ್ತಾನೆ. ತಲೆ ಸೇಫ್ಟಿ ಬೇಡ ನೋಡಿ. ಎಲ್ಲರೂ ತಲೆಗೆ ಹಾಕೋದು ಹೆಲ್ಮೆಟ್, ಇನ್ನೊಬ್ಬ ಕೈಯಲ್ಲಿ ಇಟ್ಕೊಂಡು. ಟ್ರಿಪಲ್ ರೈಡಿಂಗು ಕೇರಳದಲ್ಲೂ ಇದೆ. ಟ್ರಿಪಲ್ ರೈಡಿಂಗು ಬೇಕು ಅಂತ ಹೋದದಲ್ಲ, ದಾರಿ ತಪ್ಪಿ ಬಂದದ್ದು. ಅಲ್ಲಿ ನೋಡಿ ಎಲ್ಲ ಯೂಟರ್ನ್ ಮಾಡಿ ರಿಟರ್ನ್ ಬರ್ತದೆ. ಯಾಕಂದರೆ ಅಲ್ಲಿ ಆ ಕಡೆ ಹೋಗೋಕ್ಕಾಗಲ್ಲ. ಬೇಕು ಅಂತ ದಾರಿ ತಪ್ಪಿ ಬಂದು. ಚೌಕಾಡ್ ಗುರುವಾಯೂರು
ಚಾವಕಾಡ್ ರಸ್ತೆ ಗುರುವಾಯೂರು ರೋಡಲ್ಲ. ಇಲ್ಲಿ ಬ್ಲಾಕ್ ಅಂದರೆ ಯಾವಾಗಲೂ ಬ್ಲಾಕು. ಸೆಲ್ಫಿ ಗಾಡಿ ಮೇಲೆ JCB. ಅಂತಿಂತೂ ನಾವು ಮುಟ್ಟಿದೆ ಅನ್ಲೋಡ್ ಪಾಯಿಂಟಿಗೆ. ಇನ್ನು ಒಂದು 3 ಕಿಲೋಮೀಟ್ರು. ಅವರು ಅನ್ಲೋಡ್ ಪಾಯಿಂಟಿಂಗ್ CME ಗಾಡಿ. ಫುಲ್ ಟ್ರಾಫಿಕ್ ಜಾಮ್. ಬೆಳಿಗ್ಗೆ ಮುಟ್ಬೇಕಿತ್ತು ಗಾಡಿ, ಮಧ್ಯಾಹ್ನ 1 ಗಂಟೆ ಆಯಿತು ಮುಟ್ಬೇಕಾದ್ರೆ. ಫುಲ್ ಟ್ರಾಫಿಕ್ ಇತ್ತು, ಹಂಗಾಗಿ ಲೇಟ್, ಫುಲ್ ಲೇಟು. ಸಿಗ್ನಲು ಟೆಕ್ನಾಲಜಿಯ. ಓಕೆ, ಥ್ಯಾಂಕ್ ಯು ಮೇಡಮ್. ಕೈ ತೋರಿಸಾಗ ನಮ್ಮನ್ನು ನಿಲ್ಲಿಸ್ತಾ ಅಂದ್ಕೊಂಡೆ. ಇಲ್ಲ, ಅಂತಿಂತ ಅನ್ಲೋಡ್ ಆಯಿತು ನಮ್ಮದು. ಇನ್ನೇನಾದರೂ ಲೋಡ್ ನೋಡಬೇಕಲ್ಲ. ಇದ್ಬಾದ ಆಫೀಸ್ಗೆಲ್ಲ ಫೋನ್ ಮಾಡಾಯಿತು, ಯಾವುದೇ ಒಂದು ಲೋಡ್ ಇಲ್ಲ. ನೋಡೋಣ, ಆಗ್ಬೋದು. ಇನ್ನೂ ಟೈಮ್ ಇದೆ, ಸಾಯಂಕಾಲ ಒಂದು 5 ಗಂಟೆ ತನಕ ಟೈಮ್ ಇದೆ. ಅಂತ ಬ್ಲಾಕ್, ಎಲ್ಲಿ ಹೋದರೂ ಬ್ಲಾಕ್. ಕೇರಳ ಬಂದರೆ ಬ್ಲಾಕಲ್ಲೇ ಇರಬೇಕು. ಅಲ್ಲೆಲ್ಲಿ ಎಲ್ಲ ಕಡೆ ಬ್ಲಾಕಿ. ಹೋಗಿ ಹೋಗ್ಬೇಕಾಗಿದೆ ರೈಟಿಗೆ. ಪೊಲೀಸರು ನೋಡಿ ಲೆಫ್ಟಲ್ಲಿ ಕಳಿಸ್ತಾ ಇದ್ದಾರೆ. ಏನು ಮಾಡೋದು? ಒಂದು ಸತ್ತು ಆಯಿತು ಸರ್, ಹೋಗೋಣ, ಮತ್ತೇನು ಮಾಡೋದು, ನಮ್ಮ ಗ್ರಾಚಾರ. ಈ ಜಾಗದಲ್ಲಿ ಎಲ್ಲ ಕಾರಿದ್ದು ಅಂದರೆ ಸೆಕೆಂಡ್ ಹ್ಯಾಂಡ್ ಐಟಮ್ ಸಿಗುತ್ತೆ ನೋಡಿ. ಡೋರ್ ಬೇಕಾದರೆ ಎಲ್ಲ ಐಟಮ್ ನೋಡಿ ಕಾಣ್ತಾರೆ. ಇಂಥ ಒಂದು ಅಂಗಡಿ ಅಲ್ಲ, ತುಂಬಾ ಅಂಗಡಿ ಇದೆ ನೋಡಿ. ಎಲ್ಲ ಬಿಸ್ತಾವ್ರೆ ಪಾರ್ಟ್ಸ್ಗಳು. ಇದು ಕೇರಳ ಮೂವಾಟುಪುಜ, ಕೇರಳದಲ್ಲಿ. ನಮ್ಮ ಓನರ್ ಗಾಡಿ ಈಗ ಬರ್ತಾ ಇದೆ ನೋಡಿ. ಜೊತೆಗೆ ನೈಟ್ ಒಟ್ಟಿಗೆ ಜೊತೆ ಬಿಟ್ಟಿರೋದು. ಈಗ ಲೋಡ್ ಆಯಿತು. ಈಗ ಪುನಃ ಲೋಡಿಗೆ ಹೊರಟಿದ್ವಿ, ಮಂಗಳೂರಿಗೆ ಲೋಡು. ಅದಕ್ಕೆ ಪಾರ್ಟಿ ಇವಾಗ ಫೋನ್ ಮಾಡ್ದ. ಅದಕ್ಕೆ ಅರ್ಜೆಂಟಾಗಿ ಹೋಗ್ತಾ ಇದ್ವಿ. 5 ಗಂಟೆ 6 ಆಗ್ತಾ ಬಂತು. ನನ್ನ ಲೋಡಿಂಗ್ ಪಾಯಿಂಟ್ ಇದು. ಇಲ್ಲಿ ಲೋಡಿಂಗ್ ಆಗೋದು. ಇಲ್ಲಿ ಲೆಫ್ಟಿಗೆ ಕಟ್ ಆಗೋಣ. ಅಲ್ ಬದ್ರಿಯಾ ಪಾಯಿಂಟ್. ಅಲ್ ಬದ್ರಿಯಾ ಇಲ್ಲಿಂದ ಅವ್ರದ್ದೇ ಫ್ಯಾಕ್ಟ್ರಿ ಅದ ಮಂಗಳೂರಿಗೆ. ದೊಡ್ಡ ಗಾಡಿ ಅನ್ಲೋಡ್ ಆಗ್ತಾ ಇದೆ. ಅದು ಆದ ತಕ್ಷಣ ನಮ್ಮ ಗಾಡಿಗೆ ಆಗ್ಬೋದ ಇರ್ಬೋದು. ಅಲ್ ಬದ್ರಿಯಾ ಗಾಡಿ ಲೋಡ್ ಆಯಿತು ಫುಲ್ಲು. ಗಾಡಿ ಲೋಡ್ ಆಗಿಬಿಟ್ಟು ಇನ್ನು ಹೊರಡದೆ ಬದ್ರಿಯಾದಿಂದ ಬದ್ರಿ ಅನ್ಲೋಡು. ಅಂದರೆ ಇಲ್ಲಿಂದ ಮಂಗಳೂರಿಗೆ. ಇದು ಪೆರಂಬಾವೂರ್ ಹತ್ರ ಅಲ್ ಬದ್ರಿಯಾ ಅಂತೇಳಿ ಫೇಸ್. ನಾನು ಬಂದಾಗ ಜಾಸ್ತಿಯಾಗಿ ಲೋಡ್ ಮಾಡೋದು ಇಲ್ಲಿಂದ ನೇರವಾಗಿ ಹೋಗೋದು. ಈ ಗಾಡಿಗೆ ಲೋಡ್ ಆಗಿರೋದು ಫೇಸ್. ಅದನ್ನು ಲೋಡ್ ಮಾಡಿಕೊಂಡು ನೇರವಾಗಿ ಮಂಗಳೂರು ಕಡೆಗೆ ನನ್ನ ಪಯಣ. ಮಂಗಳೂರಿಗೆ ಅಂತ ಹೇಳ್ಕೊಂಡು ಅಲ್ಲಿಂದ ಹೊರಟೆ. ಅದು ಇವ್ರದ್ದೇ ಕಂಪ್ನಿ ಅಲ್ ಬದ್ರಿಯಾ ಅಂತ. ಅಲ್ಲಿಗೆ ಅನ್ಲೋಡು. ಹಾಗಾಗಿ ಬೆಳಗ್ಗೆ ಮುಟ್ಟಬೇಕು ಅಂತೇಳಿ ನೇರ ಆಗಬೇಕು. ಮಧ್ಯದಲ್ಲಿ ನಮ್ಮ ಓನರ್ ಗಾಡಿ ಸಿಗುತ್ತೆ. ಈ ಗಾಡಿ ಅವನು ಯಾವ ಥರ ಬರ್ತದೆ ಅನ್ನೋದು. ಕಾರ್ ಎತ್ತು ಮುಗಿಸ್ಕೊಂಡು ಬರೋದೆ, ಇನ್ನೊಬ್ರಿಗೆ ಹೋಗಿಲ್ಲ. ಟಚ್ ಆದರೆ ಮಾತ್ರ TT ಇಂಜೆಕ್ಷನ್ ಖಂಡಿತವಾಗಿ ಕೊಡಬೇಕು. ಆ ಥರ ಇದೆ ಬಾಡಿ. ಅದು HR ಗಾಡಿ, ಹರಿಯಾಣ ಗಾಡಿ.
ಗಾಡಿ ಜೊತೆಗಾಯ್ತು ಇವಾಗ. ಇದು ನಮ್ಮ ಓನರ್ ಗಾಡಿ. ಓನರ್ ಗಾಡಿ ಎಂಟಿ ಊರಿಗೆ. ಡೀಸೆಲ್ ಹಾಕುವಂಥ ಪ್ಲೇಸ್ ನಾವು ಕೇರಳ ಬಂದರೆ ಡೀಸೆಲ್ ಹಾಕುವಂಥ. ಅಲ್ಲಿ ಟ್ಯಾಂಕ್ ಫುಲ್ ಮಾಡಿದರೆ ಅದು ರಿಟರ್ನ್ ಬಂದು ಇಲ್ಲಿ ತನಕ ಬರುತ್ತೆ. ಇಲ್ಲಿ ಒಂದು 2,000 ರೂಪಾಯಿ 8,000 ರೂಪಾಯಿ ಡೀಸೆಲ್ ಹಾಕ್ಕೊಂಡು ಅಲ್ಲೇ ಓನರ್ ಗಾಡಿಯೆಲ್ಲ ಇತ್ತು, ಅಲ್ಲೇ ಸ್ವಲ್ಪ ಹೊತ್ತು ಕೂತು ಟೀ ಎಲ್ಲ ಕುಡಿದು ಅಲ್ಲಿಂದ ನೇರವಾಗಿ ಹೊರಟು. ಈ ಗಾಡಿ ಅವನು ಇವಾಗ ಬೇಕಂತಲೇ ಅಲ್ಲಿ ಜಾಗ ಕೊಟ್ಟು ತಿರುಗಿಸ್ಕೊಂಡು ಹೋಗ್ತಾನೆ. ಯಾಕೆ ಆ ಥರ ಮಾಡಿ ಅಂತ ಕೇಳಲೇಬೇಕು ಅವನ ಹತ್ರ. KL 22 T9637. ಅಲ್ಲಿ ಇಕ್ಕಟ್ಟು ರಸ್ತೆ ಆದರೂ ನಾನು ಸೈಡ್ ಕೊಟ್ಟೆ. ಸೈಡ್ ಕೊಟ್ಟು ಇವಾಗ ನನಗೆ ಸ್ವಲ್ಪ ಗಾಡಿನ ಏನು ತಿರುಗಿಸ್ಕೊಂಡು ನಾನು ಸೇಫ್ ಹೋಗ್ತೀನಿ. ಅದಕ್ಕಾಗಿ ಬಿಟ್ಟೇ ಇಲ್ಲ, ವಾರ್ ನೋಡ್ಕೊಂಡು ಹೋದೆ. ಅಲ್ಲಂತೂ ಓವರ್ಟೇಕ್ ಮಾಡಿ ನಿಲ್ಸೋಕ್ಕಾಗಲ್ಲ, ಅದ್ರ ಮುಂದೆ ಸಿಗ್ತಾನೆ ಅಂತ ಹೇಳ್ಕೊಂಡು ಇದು ಗುರುವಾಯೂರ್ ಹತ್ರ ಇಲ್ಲಿ ಇಕ್ಕಟ್ಟು ರಸ್ತೆ ಆದ ಕಾರಣ ಮುಂದೆ ಹೋಗ್ಬಿಟ್ಟು ಅಲ್ಲಿ ಗುರುವಾಯೂರು ಚಾವಕ್ಕಾಡು ರಸ್ತೆಯಲ್ಲಿ ಅಲ್ಲಿ ನಮಗೆ ಎಡಗಡೆ ಕಟ್ಟಾಗ್ಬಿಟ್ಟು ಆ ಕಟ್ಟಿಂಗಲ್ಲಿ ನನಗೊಂದು ಸಿಗುವಂಥ ಅವಕಾಶ ಇದೆ ಅಂತ ಹೇಳ್ಕೊಂಡು ಹಿಂದೆಯಿಂದ ಬಿಟ್ಟು ನೋಡಿ ಇಲ್ಲಿ ಇಂಡಿಕೇಟ್ರ್ ಹಾಕ್ತಾರೆ. ಇಲ್ಲಿಂದ ಅವ್ನಿಗೆ ವಾರ್ ಹೊಡೆದೆ ಯಾಕೆ ಕೇಳಬೇಕಲ್ಲ, ಯಾಕೆ ಹಂಗೆ ಮಾಡಿದೆ ಅಂತ ಹೇಳಿ ಅಲ್ಲಿ ಲೆಫ್ಟಿಗೆ ತೊಗೊಳ್ತಾನೆ ಗಾಡಿ. ಆ ಲೆಫ್ಟಿಗೆ ತೊಗೊಂಡಾಗ ನಾನು ಅಲ್ಲಿ ರೈಟಲ್ಲಿ ತೊಗೊಂಡು ಗಾಡಿ ನಿಲ್ಲಿಸ್ತೀನಿ. എന്താ ഞാനവിടെ നിങ്ങൾക്ക് സൈഡ് തന്നില്ലേ? ഓക്കെ, അത് സൈഡ് കയറിയതിനു ശേഷം ഇങ്ങോട്ട് എന്റെ മിററിന്റെ ഭാഗം പൊട്ടി. അപ്പൊ നിങ്ങളുടെ പോഷൻ നോക്കുമ്പോൾ എന്റെ അവിടെ ഭാഗം പൊട്ടി. അത് എന്റെ മൊത്തം സേപ്പ് പൊട്ടി. ഞാൻ ബ്രേക്ക് അടിക്കുന്ന ഞമ്മ നോക്കി പോകണ്ടേ? പോയിക്കോ. ഞാനിവിടെ കർണാടക വണ്ടി പറഞ്ഞിട്ട് ചില ആൾക്ക് അങ്ങനത്തെ സ്വഭാവമുണ്ട്. ಕೆಲವರಿಗೆ ಒಂದು ಅಭ್ಯಾಸ ಇದೆ ಇಲ್ಲಿ. ಯಾಕಂದರೆ ಕರ್ನಾಟಕ ಗಾಡಿ ನೋಡಿದಾಗ ಒಂಚೂರು ರೇಗಿಸೋದು, ಇಲ್ಲಾಂದರೆ ಒಂಚೂರು ತೊಂದರೆ ಕೊಡೋದು, ಈ ಥರದೆಲ್ಲ ಅಭ್ಯಾಸ ಇಲ್ಲಿ ನಡೀತಾನೆ ಇರುತ್ತೆ. ಹಂಗಾಗಿ ನೈಟ್ ಹೊತ್ತು ಜೋರದು. ಯಾಕಂದರೆ ನಾನು ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿ ನಾನು ಕನ್ನಡಿಗ ಅಂತೇಳಿ ಕರ್ನಾಟಕದಲ್ಲಿ ಬರೆದಿದ್ದೇನೆ. ಅದನ್ನು ನೋಡಿ ಕೆಲವರಿಗೆ ಉರಿಯುತ್ತಾ ಗೊತ್ತಿಲ್ಲ. ಇದು ಯಾರಿಗೂ ಉಳಿದ್ರೂ ಅಷ್ಟೇ, ನಾನು ಕನ್ನಡಿಗ ಅಂತ ಹಾಕಿರೋದನ್ನು ಅದು ತೆಗೆಯುವುದಿಲ್ಲ. ಅದು ನನ್ನ ಸೊತ್ತು ನಾನು ಹಾಕ್ತೀನಿ. ಎಂತ ಮಾಡೋದು, ಅದೊಂದು ಏನು ಮಾಡೋಕ್ಕಾಗಲ್ಲ. ಅವನಿಗೆ ಇವಾಗ ನಾನು ವೀಡಿಯೋ ಮಾಡ್ಕೊಂಡು ಬಂದೆ ಅಂತ ಅವನಿಗೆ ಕನ್ಫರ್ಮ್ ಆಗಿ ಅಲ್ಲಿ ಪೋಸ್ಟ್ ಇದೆ ಅದು ಇದೆ ಅಂತ ಹೇಳ್ತಾನೆ. ಅಂತಿಂಥದ್ದು ಬೇಕು ಮಾಡ್ದಂಗೆ ಆಯಿತು. ಹಂಗಾಗಿ ನಾನು ವೀಡಿಯೋ ಇಟ್ಕೊಂಡೇ ಬಂದೆ. ನಮ್ಮ ಸ್ಟೇಟಲ್ಲಿ ನಾವು ಯಾರಿಗೂ ಆ ಥರದ್ದು ಏನು ತೊಂದರೆ ಕೊಡೋಲ್ಲ. ಇನ್ನೊಂದು ಸ್ಟೇಟಿನ ಗಾಡಿ ಬಂದಾಗ ನಾವಾಗಲಿ ನಮ್ಮವ್ರು ಯಾರೂ ಕೂಡ ಅಂಥ ಒಂದು ಸಾಹಸಕ್ಕೆ ಕೈ ಹಾಕಲ್ಲ. ಯಾಕಂದರೆ ನಾವು ಸಹ ಇನ್ನೊಂದು ಜಾಗಕ್ಕೆ ಹೋಗ್ತೀವಿ, ನಾವು ಇನ್ನೊಂದು ಜಾಗದಲ್ಲಿ ಹೋಗಿ ದುಡಿಯೋಕ್ಕಂತೇಳಿ ಹೋಗ್ತೀವಿ ಅಂತ ಒಂದು ಭಾವನೆ ಇರುತ್ತೆ ನಮಗೆ ಕರ್ನಾಟಕದವರಿಗೆ. ಇವರಿಗೆ ಹಂಗಲ್ಲ. ಇವ್ರ ಜಾಗದಲ್ಲಿ ಇವ್ರದ್ದೇ ಬೇಳೆ ಬೇಯಿಸೋದು. ಯಾಕಂದರೆ ನಮ್ಮ ಭಾಷೆ ಬರಲ್ಲ ಅಂತ ಅಂದ್ಕೊಳ್ಳೋದು. ನಮಗೆ ಆಲ್ರೆಡಿ ಡ್ರೈವರ್ಗಳಿಗೆ ಎಲ್ಲ ಭಾಷೆ ಗೊತ್ತಿರುತ್ತೆ. ಎಲ್ಲಿ ಬೇಕಾದರೂ ಹೋಗಿ ಜೀವಿಸೋಕ್ಕೆ ಆಗುವಂಥ ಭಾಷೆಗಳನ್ನ ನಾವು ಕಲ್ತಿರ್ತೀವಿ. ಇನ್ನು ಮಲಯಾಳ ಆಗಿರಲಿ, ತಮಿಳ್ ಆಗಿರಲಿ, ತೆಲುಗು ಆಗಿರಲಿ, ಹಿಂದಿ ಆಗಿರಲಿ, ಎಲ್ಲ ಭಾಷೆ ನಾವು ಕಲ್ತಿರ್ತೀವಿ. ಇವರು ಬರೀ ಮಲಯಾಳದಲ್ಲಿ ಮಾತಾಡಿಕೊಂಡು ನಮ್ಮನ್ನು ರೇಗ್ಸಕ್ಕೆ ನೋಡಿದ್ರೆ ನಾವು ಅವ್ರ ಲ್ಯಾಂಗ್ವೇಜಲ್ಲೇ ಮಾತಾಡೋದು. ಲಾರಿ ಜೀವನ ಅಂದರೆ ಇಷ್ಟೇ. ಯಾಕಂದರೆ ಯಾರ ಬಾಯಲ್ಲಿ ಯಾವಾಗ ಬೈಗಲ್ ತಿಂತಾರೆ. ಮೊನ್ನೆ ಒಬ್ಬರು ನಮ್ಮ ಫ್ರೆಂಡ್ ಗಾಡಿಗೆ ಗೊತ್ತೇ ಇಲ್ಲ, ಇದೇ ಕೇರಳದಲ್ಲಿ ಗೊತ್ತೇ ಇಲ್ಲ ಅವರಿಗೆ ಎಲ್ಲಿ ಗಾಡಿ ಟಚ್ ಆಗಿದೆ ಏನು ಗೊತ್ತೇ ಇಲ್ಲ. ಗಾಡಿ ಟಚ್ ಆದರೆ ಅಂತಲೇ ಗೊತ್ತಾಗೋದು. ಬಂದು ಅಡ್ಡ ಇಟ್ಟು ನನ್ನ ಗ್ಲಾಸ್ ಹೊಡೆದೋಯ್ತು, ನಾನು ಅದು ಹಿಡಿದು ಫುಲ್ಲು ಎಣ್ಣೆಯಲ್ಲಿ ಬಂದು ಮಾತಾಡೋದು. ನಾನು ಹೇಳಿದೆ ಅವ್ರ ಹತ್ರ ವೀಡಿಯೋ ಮಾಡಿ ಪ್ರೂಫ್ ಬೇಕಾಗತ್ತೆ ನಮಗೆ. ನಾವು ವೀಡಿಯೋ ಮಾಡೋ ಉದ್ದೇಶನೇ ನಮ್ಮ ಪ್ರೂಫ್, ನಮ್ಮ ಸೇಫ್ಟಿಗೆ ಅಷ್ಟೇ. ಇನ್ನು ನಾಳೆ ನಾಡಿದ್ದು ಏನಾದರೂ ಕೇಸ್ ಕೊಟ್ಟು ಗಾಡಿಗೆ ಹಂಗೆ ಟಚ್ ಮಾಡ್ಕೊಳ್ಳೋದ್ರು ಹಿಂಗೆ ಟಚ್ ಮಾಡ್ಕೊಳ್ಳೋದು
ಅವನು ಕರೆಕ್ಟಾಗಿ ನೆಟ್ಗೆ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಸೇಫ್ಟಿ ನಾವು ನೋಡಲೇಬೇಕಾಗ್ತದೆ. ಇದು ಎಲ್ರಿಗೂ ಅರ್ಥ ಆಗಲಿ ಅಂದರೆ ನಮ್ಮ ಸೇಫ್ಟಿ ಆ ಸಂದರ್ಭದಲ್ಲಿ ನಾವು ಏನೋ ತೊಂದರೆ ಮಾಡದೆ, ನಾವು ಏನೋ ತಪ್ಪಾಗದೆ ಅವ್ರು ಬಂದು ಏಕಾಏಕಿ ಮಾಡುವಾಗ ವೀಡಿಯೋ ಮಾಡ್ಕೊಳ್ಳಿ, ಪ್ರೂಫ್ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಸಲ ಏನೋ ಅವರು ನಮ್ಮ ಮೇಲೆ ಆ್ಯಕ್ಷನ್ ತಗೊಂಡ್ರೆ ನಮಗೆ ಆ ಪ್ರೂಫೇನೇ ಮೈನ್ ಆಗಿರುತ್ತೆ. ಅದನ್ನು ಮರಿಬೇಡಿ ಯಾರು. ನಮ್ಮ ಕತ್ತರ್ ಗಾಡಿ ಇಲ್ಲೇ ಇದೆ. ಇದು ಅವತ್ತೊಂದು ಸಲ ಸಿಕ್ಕಿತ್ತಲ್ಲ ಕತ್ತರ್ ಗಾಡಿ, ರಾಶಿ ಕಾಸರಗೋಡು ಅವ್ರ ಗಾಡಿ ಇಲ್ಲಿದೆ. ಅವ್ರು ವೆಯ್ಟ್ ಮಾಡ್ತಾ ಇದ್ರು, ಅವ್ರ ಜೊತೆ ಮಾತಾಡಿ ಹೊರಡೋದೆ ಜೊತೆಗೆ. ವೆಲ್ಕಮ್ ಟು ಪಯ್ಯನೂರು, ಐ ಲವ್ ಯು ಪಯ್ಯನೂರು. ನೋಡು ಅಲ್ಲಿ ಬೋರ್ಡು, ಐ ಲವ್ ಯು ಪಯ್ಯನೂರು, ಐ ಲವ್ ಯು ಕಣ್ಣೂರು, ಅಲ್ಲೆಲ್ಲ ಬೋರ್ಡು ಬರ್ತಾ ಇದ್ರು. ಬಸ್ ಬರ್ತಾ ಇದೆ. ಅವರಿಗೊಂದು ಸೀದಾ ಗಾಡಿ ಒಂದು ನಿಲ್ಲಿಸ್ಬೇಕು ಆ ಥರ ಏನಿಲ್ಲ, ನೇರವಾಗಿ ಬಂದ್ಬಿಡೋದು ಹಂಗೇನೆ. ನಾವು ಇಷ್ಟೊತ್ತಿಗೆ ಮಂಗಳೂರು ಮುಟ್ಟಬೇಕಿತ್ತು, ಸ್ವಲ್ಪ ಗಾಡಿ ಪ್ರಾಬ್ಲಮ್ ಆಗಿ ಲೇಟ್ ಆಯಿತು. ಇವಾಗ ಪಯ್ಯನೂರು ಇನ್ನೊಂದು ಹೆಚ್ಚು ಕಮ್ಮಿ ಒಂದು 110 ಕಿಲೋಮೀಟ್ರ್ ಇದೆ ಮಂಗಳೂರಿಗೆ ರೀಚ್ ಆಗೋಕ್ಕೆ. ನಮ್ಮ ರಾಜ ಹೆಂಗೆ ಬರ್ತಾನೆ ಈ ಸಲ ಒಂದೇ ಒಂದದು ಫ್ರಂಟಿಂದ ವೀಡಿಯೋ ಮಾಡೋಣ ಇದ್ರಲ್ಲ, ಹಂಗಾಗಿ ಓಲರ್ ಗಾಡಿ ಕೊಟ್ಟು ವೀಡಿಯೋ ಮಾಡೋದು. ಸಾವ್ಕಾರ್ ಗಾಡಿ ಇವಾಗ ಜೊತೆಗಿದ್ರು. ಇವಾಗ ಊರಿಗೆ ಹೊರಟರು, ನಾನು ಮಂಗಳೂರಿಗೆ ಚೆರ್ಕಲದ ಹತ್ರದಿಂದ ಹೊರಟೆ ಮಂಗಳೂರು ಕಡೆಗೆ. ಕೇರಳದಲ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ಬರಲ್ಲ ಅಂತ ನನಗೂ ಗೊತ್ತಾಗಲ್ಲ. ನೋಡಿ ಮಳೆ ಬರ್ತಾಯಿದೆ, ತುಂಬಾ ಬಿಸಿಲಿತ್ತು, ಇವಾಗ ಮಳೆ ಬರ್ತಾಯಿದೆ. ಹಾಂ ಇನ್ನೊಂದು ಟೋಲ್ ಆಯಿತು. ಯಾವಾಗ ಓಪನ್ ಇವಾಗ ಅಷ್ಟೇ ಹೋಗ್ಲಿಕ್ಕೆ ಕೆಲಸ ಆಗ್ತಾಯಿದೆ. ಇನ್ನು ಇಲ್ಲೊಂದು ಟೋಲು, ಎಲ್ಲೆಲ್ಲಿ ಟೋಲ್ ಹಾಕ್ತಾರೋ ಗೊತ್ತಿಲ್ಲ. ಟೋಲು ಆದ ತಕ್ಷಣ ಟೋಲ್ ಇದೆ. ಇದು ಕುಂಬ್ಳೆ ಟೋಲ್ ಪ್ಲಾಟ್. ಅನ್ಲೋಡ್ ಪಾಯಿಂಟ್ ಬದ್ರಿಯಾ. ಗಾಡಿ ಅನ್ಲೋಡಿಗೆ ಬಂದಾಯಿತು. ಇನ್ನು ಎಷ್ಟು ಗಂಟೆಗೆ ಅನ್ಲೋಡ್ ಏನಂತ ಗೊತ್ತಿಲ್ಲ. ನೋಡೋಣ. ಬಿಲ್ ಕೊಟ್ಟೆ ಸೆಕ್ಯೂರಿಟಿ ಹತ್ರ. 2-3 ಗಾಡಿ ಇದೆ ಅನ್ಲೋಡಿಗೆ. ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಅಂತ ಹೇಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್.